request Dr. R.V. Mamatha Devraj ma'am to talk a few words. Thank you. Thank you. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸಾರಿ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ, ತುಂಬ ತಡವಾಗಿ ಬಂದಿದ್ದಕ್ಕೆ. ಕಾರಣಾಂತರಗಳಿಂದ ನಿಮ್ಗೆ ಗೊತ್ತಿದೆ, ರಾಜಕೀಯದ ಒಂದು ವಾತಾವರಣದಲ್ಲಿ ನಾವು 24 ಗಂಟೆ ಇರೋದ್ರಿಂದ ಸೊ ನನಗೆ ಕ್ಷಮಿಸ್ಬಿಡಿ. ಬಟ್ ಡಿಸಿಪ್ಲಿನ್ ಅಂದಾಗ ಟೈಮ್ ಮೇಂಟೈನ್ ಮಾಡೋದನ್ನೇ ಕಲಿಬೇಕಾಗಿದ್ದು ನಮ್ಮ ಯುವಕರು ಆಗಲಿ, ನಾವು ಅಷ್ಟೇ ಯುವಕರಂತಲ್ಲ. ಇವತ್ತು ನೀವು ನಮ್ಮ ಯುವಕರು ಅಂದರೆ ನಮ್ಮ ಬೆನ್ನೆಲುಬು ಅಂತಾರೆ. ಎಜುಕೇಷನ್ ಈಸ್ ಆ ವೆಲ್ತ್, ಅವರ್ ನೇಷನ್ಸ್ ವೆಲ್ತ್. ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ನನ್ನ ತಮ್ಮನ ಮಗ ಆದಂಥ ನಮ್ಮ ವಿಕಾಸ್ ಅವರು ಮತ್ತು ನನ್ನ ಅತ್ತಿಗೆ ಆದಂಥ ಅನುರಾಧ ಅವರು ಈ ಮಟ್ಟಕ್ಕೆ ಒಂದು ಇನ್ಸ್ಟಿಟ್ಯೂಷನ್ನ ಒಂದು ಡಿಫ್ರೆಂಟಾಗಿ ನನ್ನ ಒಂದು ಡ್ರೀಮ್ಸು, ನಾವು ಇಷ್ಟರಲ್ಲೇ ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀವಿ, ಡಿಗ್ರಿ ಕಾಲೇಜನ್ನು ರನ್ ಮಾಡ್ತಿದ್ದೀವಿ. ವಿ ವಾಂಟ್ ಟು ಬಿ ಅ ಡಿಫ್ರೆಂಟ್ ವೇ, ಹೌ ಟು ಅಪ್ರೋಚ್. ಈಗ ನಮ್ಮ ಪ್ರಾಂಶುಪಾಲರಾದಂಥ ಸುಧಾಕರ್ ಜಿ ಅವರು ಹೇಳ್ತಿದ್ರು, ಎಲ್ಲಿ ನಾವು ನೋಡಿಲ್ಲ ಕೋಚಿಂಗ್ ಕ್ಲಾಸಸ್ಸಲ್ಲಿ ಇಷ್ಟೆಲ್ಲ ಅವಕಾಶಗಳು ಕೊಡೋದು, ಇಂಥ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು, ಅವರಲ್ಲಿರೋವಂಥ ಟ್ಯಾಲೆಂಟನ್ನು ಗುರುತಿಸಿ ಮಕ್ಕಳಲ್ಲಿ ಐ ಶುಡ್ ಥ್ಯಾಂಕ್ ದ ಪೇರೆಂಟ್ಸ್. ಯಾಕಂದರೆ ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್, ಎವ್ರಿಬಡಿ ಆರ್ ಇಂಡಿವಿಜುವಲಿ ಟ್ಯಾಲೆಂಟೆಡ್. ಸೊ ಆ ಟ್ಯಾಲೆಂಟನ್ನು ಇವತ್ತು ಗುರುತಿಸಿ ಅಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ತಂದೆ ತಾಯಿಗಳು, ನಾನು ಐ ಜಸ್ಟ್ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಸ್ಕೂಲ್ ಡೇಸ್. ಐ ವಾಸ್ ಅ ಡಾನ್ಸರ್, ಆ ಕ್ಲಾಸಿಕಲ್ ಡಾನ್ಸರ್. ನನಗೆ ಎಷ್ಟು ಇಷ್ಟ ಇತ್ತು ಅಂತ ನನಗೆ ಐ ಕ್ಯಾನ್ ಟೆಲ್ ಯು. ಸೊ ಐ ಲವ್ ಡಾನ್ಸ್. ಇವತ್ತಿಗೂ ನಾನು ಐ ಎಂಕರೇಜ್ ಚಿಲ್ಡ್ರನ್. ನಮಗೆ ಅವಕಾಶಗಳು ತುಂಬ ಕಮ್ಮಿ ಇತ್ತು, ನಮ್ಮ ಪೇರೆಂಟ್ಸ್ ಎಂಕರೇಜ್ ಮಾಡ್ತಿರಲಿಲ್ಲ. ಯಾಕಂದರೆ ಬೇರೆ ಬೇರೆ ಕಾರಣಗಳು ನಿಮ್ಗೆ ಗೊತ್ತು. ಆ ಕಾಲದಲ್ಲಿ ಜವಾಬ್ದಾರಿಗಳು ಬೇರೆ ಥರ ಪೇರೆಂಟ್ಸ್ಗಿತ್ತು, ಒತ್ತಡಗಳು ಬೇರೆ ಥರ ಇರ್ತಿತ್ತು, ಸ್ಟೇಬಿಲಿಟಿ ಇರ್ತಿರಲಿಲ್ಲ. ಸೊ ಇವತ್ತು ಈ ಪೇರೆಂಟ್ಸ್ ಎಲ್ಲರೂ ಇಲ್ಲಿ ಬಂದು ಈ ಥರ ಪ್ರೋತ್ಸಾಹ ಕೊಟ್ಟು ಒಂದು ಭಾನುವಾರ ಇವತ್ತು 3-4 hours ನೀವೆಲ್ಲ ಇಲ್ಲಿ ಕೂತಿದ್ದೀರ ಅಂದರೆ ಇಮ್ಯಾಜಿನ್ ದ ಕೆಪಾಸಿಟಿ ಆಫ್ ದಿಸ್ ಕೋಚಿಂಗ್ ಅಕಾಡೆಮಿ, ಎಸ್ ಕೋಚಿಂಗ್ ಅಕಾಡೆಮಿ. ಸೊ ಇಟ್ಸ್ ಅ ಡ್ರೀಮ್ ಆಫ್ ವಿಕಾಸ್. ಇವತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ನೀವೆಲ್ಲರೂ ಸಹಕಾರದಿಂದ ಈ ಒಂದು ಅಕಾಡೆಮಿ ನಡೀತಾ ಇದೆ ಅಂದರೆ ತುಂಬ 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 ಹೆಮ್ಮೆ ಆಗುತ್ತೆ. ಸೊ ಎಜುಕೇಷನ್ ಈಸ್ ಆ ವೆಲ್ತ್, ಅವರ್ ನೇಷನ್ಸ್ ವೆಲ್ತ್. ಇವತ್ತು ಕಾರಣಾಂತರಗಳಿಂದ ನಾವು ನೋಡ್ತೀವಿ, ನೆಮ್ಮದಿನ ಕಳ್ಕೊಂಡು ಬೀದಿಗಿಳಿದವ್ರೆ. ಕಾರಣನೇ ಇಲ್ಲ, ಮಾಡೋ ಕೆಲಸಗಳು ಸಾಕಷ್ಟಿದೆ. ಇವತ್ತು ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲ. ಮಕ್ಕಳು ಮನೆ ಸ್ಕೂಲ್ ಕಾಲೇಜಿಗೆ ಹೋದಾಗ ಪೇರೆಂಟ್ಸು ವರ್ಕಿಂಗ್, ಈಗ ಹೆಲ್ಪ್ಲೆಸ್ ಪೇರೆಂಟ್ಸ್ ಆರ್ ಆಲ್ಸೋ. ಈಗ ಹೇಳ್ತಿದ್ರಿ, ಮಕ್ಕಳನ್ನ ನಾವು ಟ್ಯೂನ್ ಮಾಡಬೇಕಾದ್ರೆ ಪೇರೆಂಟ್ಸ್ ಟ್ಯೂನ್ ಆಗಬೇಕು, ಮೊಬೈಲ್ಸ್ನ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಈ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದರೆ ಒತ್ತಡ, ಕಾಂಪಿಟೇಷನ್ಸು ಮತ್ತು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದನ್ನು ಮಿನಿಮೈಸ್ ಮಾಡ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಟೆಕ್ನಾಲಜಿ ಇಸ್ ಇಂಪ್ರೂವ್ಡ್. ಇವತ್ತು ಮಕ್ಕಳು ಪ್ರಪಂಚನ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಮಿನಿಮೈಸ್, ವಿ ಕ್ಯಾನ್ ಸ್ಟಾಪ್. ಯಾಕಂದರೆ ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಗಮನ ಜಾಸ್ತಿ ಹೋಗುತ್ತೆ. ಸೊ ಪ್ಲೀಸ್ ಮಿನಿಮೈಸ್ ಮೊಬೈಲ್ಸ್. ಮತ್ತು ಮಿನಿಮೈಸ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಸಾಕಷ್ಟು ಕೆಲಸಗಳು ಇದೆ. ಸುಮ್ಮನೆ ಇಲ್ದಿರೋ ಹೋರಾಟಕ್ಕೆ ನಾವು ಬೀದಿಗಿಳಿದಿದ್ದೀವಿ. ಇವತ್ತು ಅವಶ್ಯಕತೆ ಇಲ್ಲ. ಯುವಕರು ಜವಾಬ್ದಾರಿಯಿಂದ ಓದಿ, ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ಅವ್ರನ್ನ ಓದಿಸಿರ್ತಾರೆ. ಅವರ ಶಕ್ತಿ ಮೀರಿ ಅವ್ರ ಮಕ್ಕಳಲ್ಲಿ ಅವರ ಡ್ರೀಮ್ಸ್ನ ನೋಡ್ಕೋಬೇಕು ಅಂತ ಆಸೆ ಪಡ್ತಾರೆ ಪ್ರತಿಯೊಂದು ತಾಯಿ ತಂದೆ. ಸೊ ಅಂಥವ್ರಿಗೆ ಇವತ್ತು ಜಾಬ್ಸಿಗೆ ಕಳ್ಸೋಕ್ಕಾಗ್ತಿಲ್ಲ. ಜಾಬ್ಸ್ ಇಲ್ಲದೆ ಬೀದಿಗಿಳಿದವ್ರೆ ಮಕ್ಕಳು. ಸೊ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾಯಿದೆ, ನೀವೆಲ್ಲರೂ ನೋಡ್ದಂಗೆ. ಸೊ ವೇರ್ ಈಸ್ ದ ಸಿಸ್ಟಮ್, ವೇರ್ ಇಸ್ ದ ಚೇಂಜ್ ಹ್ಯಾಪನಿಂಗ್? ವರ್ಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ದೆನ್ ಬಿಫೋರ್. ಇಷ್ಟು ವರ್ಷಗಳಿಂದ ಬದಲಾವಣೆ ಆಗಿಲ್ಲ ಅಂತ ಇವತ್ತು ನಾವು 70 years ಹಿಂದೆ ಹೋದೆ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿತ್ತು. ನಾವೆಲ್ಲ ವಿ ವರ್ ಅಂಡರ್ ಸಂಬಡಿ ರೂಲ್ಡ್. ನಾವು ಸ್ಲೇವ್ಸ್ ಆಗಿ ಅವರಿಗೆ ವರ್ಕ್ ಮಾಡ್ತಿದ್ವಿ. ಇವತ್ತು ವಿ ಆರ್ ನಾಟ್ ಸ್ಲೇವ್ಸ್, ವಿ ಆರ್ ಆಲ್ ಇಂಡಿಪೆಂಡೆಂಟ್. ನಮ್ಮ ಒಂದು ನಮ್ಮ ಆಲೋಚನೆಗಳು ಶುದ್ಧಿಯಾಗಿರಬೇಕು. ನಾನು ಐ ಟೀಚ್ ಯೋಗ. ನಮ್ಮ ಕೃಷ್ಣರಾವ್ ಪಾರ್ಕಲ್ಲಿ ಪ್ರತಿದಿನ 5 ವರ್ಷದಿಂದ ಯೋಗ ಅಭ್ಯಾಸಗಳನ್ನ ಕಲಿಸ್ತಾ ಇದ್ದೀವಿ. ಯಾಕೆಂದರೆ ಮೈಂಡ್ ಇಸ್ ದ ಮಂಕಿ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಓನ್ಲಿ ಒಂದು ಯೋಗದಿಂದ ಸಾಧ್ಯ. ಇವತ್ತು ಈ ಫಿಸಿಕಲ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ನ ಎಲ್ಲಿ ಬಂದರೂ ನಾನು ಎಂಕರೇಜ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಈ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅವರು ಫುಲ್ಲಾಗಿ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಮೆಂಟಲಿ ಇಫ್ ಯು ಆರ್ ಹ್ಯಾಪಿ ದೆನ್
ಲೈಕ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂದರೆ ಯು ಮೆಂಟಲಿ ಆಲ್ಸೋ ಯು ಆರ್ ನಥಿಂಗ್. ಸೊ ಬೋತ್ ಟುಗೆದರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಆ್ಯಕ್ಟಿವಿಟೀಸ್, ಎಜುಕೇಷನ್ ಈಸ್ ಅ ಪ್ರಯಾರಿಟಿ, ಇಟ್ಸ್ ಅ ಮಸ್ಟ್. ಬಟ್ ಅದ್ರ ಜೊತೆಗೆ ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸು, ಇದ್ರ ಜೊತೆಗೆ ಮಾರಲ್ ಸೈನ್ಸ್ನ, ನಾವೆಲ್ಲ ಮಕ್ಕಳಿದ್ದಾಗ ಮಾರಲ್ ಸೈನ್ಸ್, ಇವಾಗ ಮಾರಲ್ ಸೈನ್ಸ್ ಅನ್ನೋದು ಯಾರು ಮಕ್ಕಳಿಗೆ ಗೊತ್ತಿಲ್ಲ, ಆ ಮಾರಲ್ ವ್ಯಾಲ್ಯೂಸ್ ಇಲ್ಲ. ಇಂಥದನ್ನೆಲ್ಲ ನಾವು ಕಲಿಸ್ಬೇಕಾಗತ್ತೆ. ಯಾಕಂದರೆ ಮನೆಯೇ ಫಸ್ಟ್ ಪಾಠಶಾಲೆ ಆಗುತ್ತೆ. ಸೊ ಪಾಠಶಾಲೆ ತಾಯಿಯಾದಂಥವ್ರದ ಒಂದು ಜವಾಬ್ದಾರಿ ಆಗುತ್ತೆ. ಸೊ ಆ ಜವಾಬ್ದಾರಿನ ಇವತ್ತು ನೀವೆಲ್ಲರೂ ನಿಭಾಯಿಸಿ ಮಕ್ಕಳನ್ನ ಒಳ್ಳೆಯ ಒಂದು ಸ್ಕೂಲು, ಒಂದು ಒಳ್ಳೆ ಟ್ಯೂಷನ್ಸು, ಒಳ್ಳೆಯ ಒಂದು ವಾತಾವರಣದಲ್ಲಿ ಬೆಳೆಸ್ತಾ ಇದ್ದೀರಾ. ತುಂಬ ತುಂಬ ಸಂತೋಷ. ನನಗೆ ಈ ಅವಕಾಶ ಮಾತಾಡೋಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ವಿಕಾಸ್ ಆ್ಯಂಡ್ ಟೀಮ್. ಜೈ ಹಿಂದ್, ಜೈ ಕರ್ನಾಟಕ. ಲೆಟ್ ಅಸ್ ಥ್ಯಾಂಕ್ ದ ಕ್ರಿಯೇಟರ್ ಆ್ಯಂಡ್ ದ ಕ್ರಿಯೇಷನ್.